ಗೊತ್ತಾಗದ ರೀತಿಯಲ್ಲಿ ನಾವೆಲ್ಲ ಮಂಕಾಗ್ಬಿಟ್ಟಿದ್ದೇವೆ. ಬಹಳ ಮಂಕಾಗ್ಬಿಟ್ಟಿದ್ದೇವೆ ನಾವು. ಎಷ್ಟರ ಮಟ್ಟಿಗೆ ಮಂಕಾಗಿದ್ದೇವೆ ಅಂದ್ರೆ, ಯಾರೋ ಒಬ್ರು ನಮ್ಮನ್ನು ಬೈತಾ ಇರ್ತಾರೆ, ನಾವು ಕೇಳಿಸ್ಕೊಂಡು ಕೂತಿರ್ತೀವಿ, ಓ ಚೆನ್ನಾಗಿ ಬೈತಾ ಇದ್ದಾನೆಪ್ಪ ಅಂತ. ಆ ಪಕ್ಕದಲ್ಲಿರೋನೊಬ್ಬ ಹೇಳ್ಬೇಕು, ನಿನ್ನೆ ಕಣೋ ಬೈತಾ ಇರೋದು ಅಂತ. ಓ ನನ್ನೇ ಬೈತಾ ಅಂತ ಅವಾಗ ಎದ್ದು ನಿಂತ್ಕೊಳ್ತಾರೆ. ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಇದಕ್ಕೇನಪ್ಪ ಅಂದ್ರೆ ನಮ್ಮಲ್ಲಿ ಒಂದು ವ್ಯವಸ್ಥೆ. ವರ್ಷದ ಮೇಲೆಲ್ಲ ಟೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದ್ರೆ 60 ವರ್ಷದ ಮೇಲೆ ಇರೋದೇ ಕಷ್ಟ. ನಿಜವಾದ ಜೀವನ ಶುರುವಾಗೋದು ನಿಮಗೆ 60 ವರ್ಷ ಆದ್ಮೇಲೆ. ಮನುಷ್ಯರಿಗೆ ನಿಜವಾದ ಜೀವನ ಶುರುವಾಗೋದು 60 ವರ್ಷದ ಮೇಲೆ. ಅಲ್ಲಿ ಬುದ್ಧ ಒಂದು ಹೇಳುವಾಗ ನಾವು ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು, ಬಸವಣ್ಣವರು ಇನ್ನೂ ಸರಳವಾಗಿ ಹೇಳ್ಕೊಟ್ರು 800 ವರ್ಷಗಳ ಹಿಂದೆ. ಎಷ್ಟು ಸರಳವಾಗಿದೆ ನೋಡಿ. ಯಾವಾಗ ಯಾವ ಲ್ಯಾಬ್ ಇಲ್ಲ, ಯಾವ ಡಾಕ್ಟರ್ಗಳು ಇಲ್ಲ, ಯಾರು ಇಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ರು ಬಸವಣ್ಣವರು. ಹಸಿ ಬೇಡ, ಅತಿ ಬಿಸಿ ಬೇಡ, ಹಸಿಯದೆ ಉಣ್ಣಬೇಡ, ಹಸಿದು ಉಣ್ಣದಿರಬೇಡ. ಸಾಕಲ್ಲ, ಇದು ಒಂದೇ ಒಂದು ವಾಕ್ಯ. ಹಸಿ ಬೇಡ, ಅತಿ ಬಿಸಿ ಬೇಡ, ಹಸಿಯದೆ ಉಣ್ಣಬೇಡ, ಹಸಿದು ಉಣ್ಣದಿರಬೇಡ. ಅವ್ರು ಹೇಳಿದ್ರು, ನಾವು ಕೆಲವು ಪದಗಳನ್ನು ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಚೇಂಜ್ ಮಾಡ್ಕೊಳ್ತೀವಿ. ಅಂದ್ರೆ ನಮ್ಗೆ ಏನ್ ಮಾಡ್ತೀವಿ ಅಂದ್ರೆ, ಯಾವುದೋ ಒಂದು ನ್ಯೂಸ್ ಪೇಪರ್ ಓದ್ತೇವೆ, ಆ ಓದಿದ್ದು ನಮ್ಗೆ ಹಿತ ಆಗೋ ತರದಲ್ಲಿ ನಾವು ಅದನ್ನ ಬದಲಾವಣೆ ಮಾಡ್ಕೊಳ್ತೇವೆ. ಬಸವಣ್ಣವ್ರು ಹೇಳಿದ್ದು ಹಸಿ ಬೇಡ ಅಂದ್ರೆ ತಂಗಳು ಬೇಡ ಅಂತ. ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ, ಬಸವಣ್ಣವ್ರೆ ಹಸ್ಕೊಂಡಿರ್ಬೇಡ ಅಂತ ಹೇಳೋರಪ್ಪ, ಅದ್ರ ಜೊತೆ ನಮ್ ಡಾಕ್ಟರ್ ಹೇಳಿದ್ದಾರೆ 2 ಗಂಟೆಗೆ ಒಂದ್ಸಲ ತಿಂತಾ ಇದ್ರು ಅಂತ. ಒಳ್ಳೆ ಡಾಕ್ಟರ್ಗಳೇ, ನಮ್ ಡಾಕ್ಟರ್ ದೇವರಂತ ಮನುಷ್ಯಗಳೇ. ಏನಂತ ಹೇಳಿದ್ರೆ 2 ಗಂಟೆಗೆ ಒಂದ್ಸಲ ತಿಂತಾ ಇದ್ರು ಅಂತ ಹೇಳಿದ್ದಾರೆ. ಖುಷಿ ನಮ್ಗೆ. ಅದೇ ನಮ್ಮಂತವ್ರು ಯಾರಾದ್ರೂ ಬಂದ್ರೆ, ನ್ಯಾಚುರೋಪತಿ ನಮ್ಮ ಹತ್ರ ಏನಾದ್ರು ಬಂದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ, ನೋಡಪ್ಪ ಭೂಮಿ ಮೇಲೆ ಒಂದು ಔಷಧಿ ಇದೆ, ಭೂಮಿ ಮೇಲೆ ಒಂದು ದೊಡ್ಡ ಔಷಧಿ ಇದೆ. ಆ ಔಷಧಿ ಯಾವ್ದಪ್ಪ ಅಂದ್ರೆ, ಎಲ್ಲಾ ಕಾಯಿಲೆಗಳನ್ನ ಗುಣಪಡಿಸುವ ಒಂದೇ ಒಂದು ಔಷಧಿ ಇದೆಯಾ, ಅದು ಎಲ್ಲೂ ಸಿಗೋದಿಲ್ಲಯಾ, ಅದಕ್ಕೆ ಎಲ್ಲೂ ಒಂದು ಪೈಸಾ ದುಡ್ಡು ಇಲ್ವಯಾ, ಅದಕ್ಕೆ ಯಾವ ಕಷ್ಟ ಪಡೋದು ಬೇಡ. ಅದು ಒಂದೇ ಒಂದು ಔಷಧಿ ಯಾವ್ದಪ್ಪ ಅಂದ್ರೆ ಉಪವಾಸ. ಲಂಘನಂ ಪರಮೌಷಧಂ. ಉಪವಾಸದಕ್ಕಿಂತ ಶ್ರೇಷ್ಠವಾದ ಔಷಧಿ ಈ ಭೂಮಿ ಮೇಲೇನೇ ಇಲ್ಲ. ಉಪವಾಸ ಅಂದ್ರೆ ನಮ್ಮಲ್ಲಿ ಕೆಲವರು ಬಿಡಪ್ಪ ಯಪ್ಪ ಹೋದ್ರೆ ಉಪವಾಸ ಇರುವಂತಾನೆ. ಅದೇ ನಿಜವಾದ ಡಾಕ್ಟ್ರು, ತುಂಬಾ ತಿಳಿದವರು, ಕೈ ಹಾಗೆ ಮನೆಗೆ ಬಿದ್ದವರು ಏನಾದ್ರು ಉಪವಾಸ ಇರುವಂದ್ರೆ ಅವಾಗ ಖುಷಿಯಾಗಿ ಉಪವಾಸ ಇರುವಂತ ಸ್ಟೇಜ್ಗೆ ಕೆಲವರು ಬರ್ತಾರೆ. ನಮ್ಮಲ್ಲಿ ಡಾಕ್ಟರ್ ನೀಗು ರಮೇಶ್ ಅಂತ ಇದ್ದಾರೆ. ಅವ್ರು ಹೇಳ್ತಾರೆ, ಯಾರಾದ್ರೂ ತೂಕವನ್ನ ಕಮ್ಮಿ ಮಾಡ್ಕೊಳ್ಳಕ್ಕೆ ಕೇಳ್ತಾರೆ, ಏನ್ ತಿಂದು ಕಮ್ಮಿ ಮಾಡ್ಕೋಬಹುದು? ಕೇಳೋದು ಪ್ರಶ್ನೆ, ಏನ್ ತಿನ್ನದೇ ಕಮ್ಮಿ ಮಾಡ್ಕೊಳ್ಬೋದಾ? ತಿಂದು ಕಮ್ಮಿ ಮಾಡ್ಬೋದು. ಏನ್ ತಿಂದು ಕಮ್ಮಿ ಮಾಡೋದು ಅಂದ್ರೆ, ತಿನ್ನೋದನ್ನ ಬಿಟ್ಟು ಬಾಕಿ ಯಾವ ಜ್ಞಾನನೂ ನಮ್ಮಲ್ಲಿ ಜನರಿಗೆ ಬಹಳ ಬರೋದು ಕಷ್ಟ. ಹಾಗೆ ಅವರು, ನಾನು ಪದ್ಯ ಹೇಳಿದಂಗೆ, ನಾನು ಒಬ್ಬ ಹಳ್ಳಿಯಿಂದ ಬಂದವನು. ಗುಂಟೂರು ತಾಲೂಕಿನಲ್ಲಿ ಚೌಡಿಕಟ್ಟೆ ಎನ್ನುವ ನಮ್ಮದೊಂದು ಪುಟ್ಟ ಗ್ರಾಮ. ಅಲ್ಲಿ ನಮ್ಮ ತಂದೆಯವರ ಒಂದು ಆಸ್ತಿಯನ್ನ ಇಟ್ಟುಕೊಂಡು ಅದೆಲ್ಲ ತಂದೆಯವರು ನೋಡ್ತಾ ಇದ್ರು. ಹೇಗೆ ಇವತ್ತು ನಮ್ಮ ಮಕ್ಕಳಿಗೆ ನೀವೆಲ್ಲ ಒಂದು ಮಾತು ಹೇಳ್ತೀರಿ ನಿಮ್ಮ ಮನೆಯಲ್ಲಿ, ನಾವು ಪಟ್ಟಿರೋ ಕಷ್ಟ ಸಾಕು, ನಮ್ಮ ಮಕ್ಕಳು ಇನ್ನು ಮುಂದೆ ಈ ಕಷ್ಟ ಪಡೋದು ಬೇಡ, ಹೋಗಿ ವಿದ್ಯಾವಂತರಾಗಿ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳಿ ನಾವು ಪ್ರತಿಯೊಬ್ಬರು ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ, ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ಇರುವ ಪರಿಸ್ಥಿತಿ. ಏನು, ನಾನು ಪಟ್ಟ ಕಷ್ಟವನ್ನ, ಅವ್ನ ದಿನ ಕಷ್ಟ ಪಡ್ತಾ ಇರ್ತಾನೆ, ಅವ್ನ ಕೆಲಸವನ್ನು ಮಾಡ್ತಾ ಇರ್ತಾನೆ, ಆರೋಗ್ಯವಾಗಿರ್ತಾನೆ, ಚೆನ್ನಾಗಿರ್ತಾನೆ, ರೈತಾಪಿ ಮಾಡ್ಕೊಂಡಿರ್ತಾರೆ. ಅವ್ನು ಹೇಳುವ ಮಕ್ಕಳಿಗೆ ಏನಂತ ಹೇಳಿದ್ರೆ, ನೀನು ಈಗ ವೃತ್ತಿಗೆ ಬರಬೇಡ, ಎಲ್ಲಾದ್ರೂ ಹೋಗೋ ಪರವಾಗಿಲ್ಲ ಅಂತ ಹೇಳಿ ಇವತ್ತು ಅನೇಕ ಕಾರಣಗಳಿಂದ ನಮ್ಮ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನೇ ದಾರಿ ತಪ್ಪಿಸ್ತಾ ಇದ್ದಾರೆ. ನಾವು ಪಟ್ಟಿರೋ ಕಷ್ಟ ಸಾಕು, ನೀವು ಈ ಕಷ್ಟ ಪಡೋದು ಬೇಡ ಅಂತ ಹೇಳಿ ಅವ್ರಿಗೆ ಏನೋ ಒಂದು ನೆಪ ಹೇಳಿ ಅವನ ಹಳ್ಳಿಯಿಂದ, ಏನೋ ಹೇಳ್ತಾರಲ್ಲ ಹಳ್ಳಿ ಕಡೆ, ತೂಗಾಡಿಸ್ತಾ ಇದ್ದವನಿಗೆ ಹಾಸಿಗೆ ಹಾಕೊಟ್ಟಂಗೆ ತೂಗಾಡಿಸ್ತಾ ಇರ್ತಾನೆ. ಅವನಿಗೆ ಹಾಸಿಗೆ ಹಾಕೊಟ್ರೆ ಏನಾಗ್ತದೆ,
ಅವ್ನು ಆರಾಮಾಗಿ ಮಲಗ್ಬಿಟ್ಟು. ಹಾಗೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಮಕ್ಕಳನ್ನ ಇವತ್ತು ಎಲ್ಲ ನಾವು ದಾರಿ ತಪ್ಪಿಸ್ತಾ ಇದ್ದೇವೆ. ಮೊದಲೆಲ್ಲ ಇವತ್ತೆಲ್ಲ ನಮ್ಮ ರೈತರ ಮಕ್ಕಳಿಗೆ ಒಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ, ಗಂಡು ಮಕ್ಕಳನ್ನ ಕೇಳಿದ್ರೆ ಹೆಣ್ಣಿಲ್ಲ, ಹೆಣ್ಣು ಮಕ್ಕಳನ್ನ ಕೇಳಿದ್ರೆ ಒಳ್ಳೆ ಗಂಡು ಸಿಗ್ತಾ ಇಲ್ಲ. ಆದ್ರೂ ಯಾವ ಛತ್ರವೂ ಖಾಲಿ ಇಲ್ಲ, ಮೊದಲೇ ನಡೀತಾನೇ ಇದೆ. ನೋಡಿ ಎಲ್ಲ ಏನ್ ನಡೀತಾ ಇದೆ ಅಂದ್ರೆ, ಯಾವ ರೀತಿಯಲ್ಲಿ ನಡೀತಾ ಇದೆ ಅಂದ್ರೆ, ಇರುವ 1 ಎಕರೆ 2 ಎಕರೆ ಹೊಲವನ್ನ ಮಾರಿ ನೀವು ನಾವು 50 ವರ್ಷದ ಹಿಂದೆ ಕಂಡರಿಯದಂತ ಶಾಸ್ತ್ರಗಳು ಯಾವುದ್ಯಾವುದೋ ದೇಶದ ವಿಚಾರಗಳನ್ನು ತಗೊಂಡು ಅವರು ಮಾಡಿದಂತ ಆಚಾರ ವಿಚಾರಗಳನ್ನ ಇಟ್ಕೊಂಡು ನಮ್ದೆಲ್ಲವನ್ನ ಮರೆತು, ಕನಿಷ್ಠ ಪಕ್ಷ ಆ ಮದುವೆ ಆಗಂತ ತಂದೆ ತಾಯಿ ಆದ್ರೂ ಬಂದು ನೆಂಟರನ್ನ ಮಾತಾಡಿಸುವಂತ ಸ್ಥಿತಿ ಇವತ್ತಿಲ್ಲ. ಅದಕ್ಕೂ ಜನರನ್ನ ಪ್ಯಾಕೇಜ್ ಮಾಡಿಬಿಟ್ಟಿದ್ದಾರೆ. ಅವರಲ್ಲಿ ಸ್ಟೇಜ್ ಅಲ್ಲಿ ಫೋಟೋಗ್ರಾಫರ್ ಅಲ್ಲಿ ಅವ್ರು ನಿಂತಿರ್ತಾರೆ. 2 ಎಕರೆ 3 ಎಕರೆ ಇರೋ ಹೊಲವನ್ನ ಮಾರಿ ಒಂದು ಅದ್ದೂರಿ ಅದೊಂದು ಮದುವೆ ಮಾಡ್ತಾರೆ. ಅದರ ಬದಲು ದಯಮಾಡಿ ನಂದು ಒಂದು ರಿಕ್ವೆಸ್ಟ್, ಹೋದ ಕಡೆ ಎಲ್ಲ ನಾನು ಹೇಳಿದ್ದೇನೆ, ಇನ್ನು ಮುಂದೆ ನಿಮಗೆ ಉದ್ಯೋಗ ಇದೆಯಾ, ಬ್ಯಾಂಕಲ್ಲಿ ದುಡ್ಡು ಇದೆಯಾ ಅನ್ನೋದು ಮುಖ್ಯ ಅಲ್ಲ, ನಿಮಗೆ ಜಮೀನು ಎಷ್ಟಿದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಯಾವುದೂ ಕೂಡ ಯಾವುದೇ ಕಾರಣಕ್ಕೂ ನಿಮ್ಮ ಜಮೀನನ್ನ ಮಾರಾಟ ಮಾಡಬೇಡಿ. 1 ಕುಂಟೆ ಆಗಲಿ, 10 ಕುಂಟೆ ಆಗಲಿ, 20 ಕುಂಟೆ ಆಗಲಿ, ನಿಮ್ಮ ಭೂಮಿಯನ್ನ ಮಾತ್ರ ಕಳ್ಕೊಳ್ಬೇಡಿ. ಒಂದು ವೇಳೆ ನೀವೇ ಅಂದ್ರು ಹಳ್ಳಿಯ ಕಡೆ ಇರುವಂತ 1 ಎಕರೆ 2 ಎಕರೆ ಜಮೀನನ್ನ ಮಾರಿ ನಗರದಲ್ಲಿ ಒಂದು 30-40 ಸೈಟಲ್ಲಿ ಒಂದು ಮನೆ ಕಟ್ಕೊಂಡ್ರೆ ಒಂದು ಮನೆ ಆಗ್ತದೆ ವಿನ ಮುಂದಕ್ಕೆ ಜೀವನಕ್ಕೆ ನೀವು ಬಹಳ ಕಷ್ಟ ಪಡಬೇಕಾಗ್ತದೆ. ದಯಮಾಡಿ ನಿಮ್ಮ ಭೂಮಿಯನ್ನ ಮಾತ್ರ ಮಾರಬೇಡಿ, ಅದನ್ನ ಹಾಗೆ ಇಟ್ಕೊಳ್ಳಿ. ಇನ್ನು ಮುಂದೆ ಭೂಮಿ ಮೇಲೆ ಯಾರಪ್ಪ ದೊಡ್ಡ ಶ್ರೀಮಂತರು ಅಂತ ಹೇಳಿದ್ರೆ, ಜಮೀನ್ದಾರ ಯಾರು ಅವನು ಮಾತ್ರ ಶ್ರೀಮಂತನಾಗಿರ್ತಾನೆ. ಈ ಜಮೀನು ಕೂಡ ನಮ್ಮ ಕೈಯಲ್ಲಿ ಇರಬಾರ್ದು ಅಂತ ಹೇಳಿ ಸರ್ಕಾರಗಳು ಬೇರೆ ಬೇರೆ ಯೋಜನೆಗಳನ್ನ ಹಾಕ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು. ಆ ಎಚ್ಚೆತ್ತುಕೊಳ್ಳದಿದ್ರೆ ಮುಂದೆ ನಾವು ದೊಡ್ಡ ಬೆಲೆಯನ್ನು ತೆತ್ತಬೇಕಾಗ್ತದೆ. ಅದರಿಂದ ನೀವು ಖಂಡಿತ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಬೆಂಗಳೂರು ಮೈಸೂರು ನಗರದಲ್ಲಿ ನೀವು 30-40 ಸೈಟಿಗೆ 2 ಕೋಟಿ 3 ಕೋಟಿ ಕೊಟ್ಟು ಸೈಟ್ ತಗೊಂಡು ಅಲ್ಲಿ ಒಂದು 4-5 ಕೋಟಿ ಮನೆಯನ್ನ ಕಟ್ಟಿ ಅಲ್ಲಿ ವಾಸ ಮಾಡುವ ಬದಲು ಅದೇ ಸೈಟ್ಗೆ ಮನೆಗೆ ಹಾಕೋ ದುಡ್ಡನ್ನ ಹಳ್ಳಿ ಕಡೆಗೆ ಬಂದು ನಿಮ್ಮ ತಂದೆ ತಾಯಿ, ನಿಮ್ಮ ತಾತ ಅಜ್ಜಿ ಯಾರೋ ಒಬ್ರು ರೈತರಾಗಿರ್ತಾರೆ, ಅವ್ರ ಜಮೀನನ್ನ ತಗೊಂಡು ಪಾಠ ಮಾಡಿ ಒಂದ್ ಸಮಯ ನಿಮಗೆ ಕೆಲವರೆಲ್ಲ ನಮ್ಮಲ್ಲಿ ಸಮಸ್ಯೆ ಇದೆ, ಇನ್ನು ನಮ್ಮ ತಾತನ ಭಾಗನೇ ನಮ್ಮ ಅಪ್ಪನಿಗೆ ಬಂದಿಲ್ಲ, ನಮ್ಮ ಅಪ್ಪನಿಂದ ನನ್ನ ಬರೋಕ್ಕಾಗಿ ಲೇಟ್ ಆಗ್ತದೆ ಅಂದ್ರೆ ಬೆಂಗಳೂರು ಮೈಸೂರಿನಲ್ಲಿ ಸೈಟ್ ಹಾಕೋ ದುಡ್ಡನ್ನ ತಗೊಂಡು ಬಂದು ನಿಮ್ಮ ಹಳ್ಳಿಯಲ್ಲಿ 1 ಎಕರೆ 2 ಎಕರೆ ಜಮೀನನ್ನು ತಗೊಂಡು ಅದನ್ನ ತೋಟ ಮಾಡಿ, ಆ ತೋಟ ಮಾಡಿದಾಗ ಅಲ್ಲಿ ನಿಮಗೆ ಮನೆನೂ ಆಯಿತು, ನೀವೂ ಬದುಕ್ತೀರಿ, ನೀವು ಬೇಕಾದಂತ ಆಹಾರ ಸಿಗ್ತದೆ, ಒಳ್ಳೆಯ ವಾತಾವರಣ ಸಿಗ್ತದೆ. ಈಗ ಏನು ನೀವು ಪ್ರೀತಿ ಪಟ್ಟು ನಿಮ್ಮ ಮಕ್ಕಳನ್ನ ಬೇರೆ ಬೇರೆ ಕಡೆ ಓದಿಸಿ ಬೇರೆ ಬೇರೆ ದೇಶದಲ್ಲಿ ಕಳಿಸಿ ನಮ್ಮ ಮಕ್ಕಳು ಬರ್ತಾರೋ ಇಲ್ವೋ ಅನ್ನೋ ಒಂದು ಟೆನ್ಷನ್ ಅಲ್ಲಿ ನೀವೆಲ್ಲ ಇದ್ದೀರಿ, ಅನೇಕ ಜನ ಇರ್ತಾರೆ. ಆದ್ರೆ ನೀವೆಲ್ಲ ಹೋಗಿ ಹಳ್ಳಿಯಲ್ಲಿ ಒಂದು ಮನೆ ಕಟ್ಕೊಂಡು ವಾಸ ಇದ್ದೀರಾ ಅಂದ್ರೆ ಅವನು ಯಾವ ದೇಶದ ಮೂಲೆಯಲ್ಲಿದ್ರು ಖಂಡಿತ ಅವನು ಏನ್ ಮಾಡ್ತಾನೆ, ನಿಮ್ಮನ್ನು ಹುಡುಕೊಂಡು ನಿಮ್ಮ ತೋಟಕ್ಕೆ ಬಂದೇ ಬರ್ತಾನೆ. ನೀವು ನಗರದಲ್ಲಿ ಇದ್ರೆ ಅವ್ನು ಬರಲ್ಲ. ನೀವು ಬಂದು ನಿಮ್ಮ ಹಳ್ಳಿಯಲ್ಲಿ ಇದ್ದಾಗ ಮಾತ್ರ ಅವ್ನು ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ನೀವೆಲ್ಲ ನಿವೃತ್ತಿ ಆದ್ಮೇಲೆ ಸಿಟಿಯಲ್ಲಿ ಇರೋದಕ್ಕಿಂತ ಹಳ್ಳಿಗೆ, ನಿಮ್ಮ ಹಳ್ಳಿಗೆ ಬನ್ನಿ, ಸ್ವಂತ ಹಳ್ಳಿಗೆ ಬನ್ನಿ. ಸ್ವಂತ ಹಳ್ಳಿಗೆ ಬಂದು ನೀವು ಅಲ್ಲಿ ವಾಸ ಮಾಡಕ್ಕೆ ಶುರು ಮಾಡಿದ್ರೆ ನಿಮ್ಮ ಆಯಸ್ಸು 20 ವರ್ಷ ಜಾಸ್ತಿ ಆಗ್ತದೆ. ಮತ್ತೆ ಯಾರು ಕೂಡ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ, ನಾನು ರಿಟೈರ್ಡ್ ಆಗಿದ್ದೀನಿ, ರಿಟೈರ್ಡ್ ಅಂತ ಪದವನ್ನ ಇನ್ನೆಲ್ಲೂ ಬಳಸಕ್ ಹೋಗ್ಬೇಡಿ. ರಿಟೈರ್ಡ್ ಅದು ಟೈರ್ಡ್ ಆಗ್ತದೆ ನಿಮಗೆ. ನೀವು 60 ಆದ್ಮೇಲೆ ಒಂದು ಹೊಸ ಕೆಲಸವನ್ನ ಶುರು ಮಾಡ್ಕೋಬೇಕು. ನನ್ನ ಕೆಲಸ ಮುಗಿದೋಯ್ತು 60ಕ್ಕೆ, ನಾನೇನೋ ಕೆಲವೆಲ್ಲ ನೋಡ್ಬೇಕು, ಅಧಿಕಾರಿಗಳು ಏನು ಬೆಟ್ಟ ಗುಡ್ಡ ಕಲ್ಲು ಹೊರದಂಗೆ ಆಡ್ತಾರೆ. ಅಪ್ಪ 35 ವರ್ಷ ನಾನು ಸರ್ವಿಸ್ ಮಾಡ್ದೆ ಅಪ್ಪ 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 ಅಂತಾರೆ. ಅದಲ್ಲ. ಅದರಲ್ಲಿ ನೀವು ನಿವೃತ್ತಿ ಆದ್ಮೇಲೆ ನೀವೆಲ್ಲ ನೀವು ಹಳ್ಳಿಗೆ ಬರಲೇಬೇಕು. ನೀವು ಹಳ್ಳಿಗೆ ಬರದೇ ಇದ್ರೆ ಮುಂದೆ ನಿಮ್ಮನ್ನ ಕಾಪಾಡಲಿಕ್ಕೆ ಯಾವ ದೇವರು ಯಾವ ಡಾಕ್ಟ್ರು ನಿಮ್ಮನ್ನು ಕಾಪಾಡಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬಸವಣ್ಣ ಹೇಳಿದ್ದು ಹಸಿ ಬೇಡ. ಹಸಿ ಅಂದ್ರೆ ತಂಗಳು ಬೇಡ, ತಂಗಳನ್ನ ಯಾರು ತಿನ್ನಬೇಡಿ. ಅತಿ ಬಿಸಿ ಬೇಡ.
ತುಂಬಾ ಬಿಸಿಯಾಗಿರೋದನ್ನ ತಿನ್ಬೇಡ, ಹಸಿಯದೆ ಉಣ್ಣಬೇಡ, ಹಸಿದು ಉಣ್ಣದಿರಬೇಡ. ನೋಡಿ ಎಷ್ಟು ಸರಳವಾಗಿ ಬಸವಣ್ಣವ್ರು ಹೇಳಿದ್ದು. ಅವಾಗ ಯಾವ ಲ್ಯಾಬ್ ಇತ್ತು, ಏನಿತ್ತು, ಏನು ಇಲ್ಲ. ಒಂದೇ ವಾಕ್ಯದಲ್ಲಿ ಮನುಷ್ಯನ ಇಡೀ ಆರೋಗ್ಯದ ವಿಚಾರವನ್ನು ಅವ್ರು ಒಂದೇ ಒಂದು ವರ್ಡಲ್ಲಿ ಹೇಳ್ಬಿಡ್ತೀವಿ. ಅದಕ್ಕೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾರೂ ಕೂಡ ಅಷ್ಟೇ ಟೈಮ್ 1 ಗಂಟೆ ಆಯ್ತು ಅಂತ ಹೇಳಿ ಊಟ ಮಾಡಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಹಸ್ದಾಗ ಊಟ ಮಾಡಿ. ಚೆನ್ನಾಗಿ ಹಸ್ದಾಗ ಊಟ ಮಾಡಿದ್ರೆ ಮಾತ್ರ ನಿಮಗಿರುವಂತಹ ಗ್ಯಾಸ್ಟ್ರಿಕ್ ಅಲ್ಸರು, ಪೆಪ್ಟಿಕ್ ಅಲ್ಸರು, ಅದು ಇದು ಯಾವುದು ನಿಮ್ಮ ಹತ್ರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಸಾವಿರಾರು ವರ್ಷಗಳಿಂದ ನಮ್ಮ ಋಷಿ ಮುನಿಗಳು ನಮಗೆ ಅನೇಕ ಗಿಫ್ಟ್ಗಳನ್ನು ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ನಮಗೆ ಮೊದಲು ಭೂಮಿಗೆ ವ್ಯವಸಾಯವನ್ನ, ಕೃಷಿಯನ್ನ ಕಲಿಸಿದವರು ಶ್ರೀಕೃಷ್ಣ. ನಮಗೆ ವ್ಯವಸಾಯವನ್ನ ಮಾಡೋದನ್ನ ಕಲಿಸಿದ್ಯಾರು? ಶ್ರೀಕೃಷ್ಣ. ಅದನ್ನ ನಾವು ಇನ್ನೂ ಚೆನ್ನಾಗಿ ಹೇಳಬೇಕಾದ್ರೆ, ಒಂದು ಸರಿ ತಮಿಳುನಾಡಲ್ಲಿ ಯಾರೋ ಒಬ್ಬರನ್ನ ಒಂದು ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೀತಾರೆ. ಕರೆದು ಅವ್ರು ಕೇಳ್ತಾರೆ, ಏನ್ ಕಾರ್ಯಕ್ರಮ ಅಂದಾಗ, ನಾವು ಇವಾಗ ಎಲ್ಲ ಜನರು ಸಿಕ್ಕೋದಿಲ್ಲ, ಅದಕ್ಕೆ ನಾವೆಲ್ಲ ಒಂದು ಹೊಸ ಮಿಷಿನ್ ಕಂಡಿದ್ದೀವಿ. ಅದು ಒಬ್ಬರು 10 ಜನ 10 ಎತ್ತುಗಳು ಓಡೋ ಕೆಲಸವನ್ನ ಅದು ಒಂದೇ ಒಂದು ಮಿಷಿನ್ ಮಾಡ್ತದೆ. ಅದಕ್ಕೆ ಟ್ರ್ಯಾಕ್ಟರ್ ಅಂತ ಹೇಳ್ತಾರೆ. ಅದನ್ನ ನಾವು ಇವತ್ತು ನಿಮಗೆ ನಿಮ್ಮ ಊರಲ್ಲಿ ಬಂದು ಪರಿಚಯ ಮಾಡಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ. ಆಗ ಅವ್ರು ಒಂದೇ ಒಂದು ಮಾತು ಕೇಳ್ತಾರೆ, ನಿಮ್ಮ ಟ್ರ್ಯಾಕ್ಟ್ರು ತೊಪ್ಪೆ ಹಾಕುತ್ತಾ? ಆಗ ನಗ್ತಾರೆ ಕೆಲವು, ಏನ್ರಿ ಟ್ರ್ಯಾಕ್ಟರ್ ಎಲ್ಲ ತೊಪ್ಪೆ ಹಾಕುತ್ತಾ ಅಂತ. ಇಲ್ಲ, ತೊಪ್ಪೆ ಹಾಕೋದೇ ಇಲ್ಲ. ನೀವು ಯಾವತ್ತು ತೊಪ್ಪೆ ಹಾಕೋದಿಲ್ವೋ ಅವತ್ತು ನಿಮ್ಮ ಭೂಮಿ ನಾಶ ಆಯಿತು ಅಂತ ಅವ್ರು ಅವತ್ತೇ ಹೇಳಿದ್ರು. ಆದ್ರೆ ಅವ್ರ ಮಾತುಗಳನ್ನ ಯಾರು ಕೇಳಕ್ಕೆ ತಯಾರಿರೋದಿಲ್ಲ. ಯಾವಾಗ ನಾವೆಲ್ಲರೂ ಹಸುಗಳನ್ನ ಬಿಟ್ಟು, ಮನೆಯಲ್ಲಿರುವಂತಹ ಹಸುಗಳನ್ನ ಬೀದಿಗೆ ಬಿಟ್ಟು, ಬೀದಿಯಲ್ಲಿರುವ ನಾಯಿಯನ್ನ ಮನೆ ಒಳಗಡೆ ನಾವು ತಗೊಂಡ ಮೇಲೇನೆ ನಾವೆಲ್ಲ ರೋಗಿಷ್ಠರಾಗಿದ್ದು. ಹಸು ಮಡಗಂಗಿಲ್ಲ. ಯಾಕೆಂದ್ರೆ ಮೊದಲೆಲ್ಲ ಹೆಣ್ಣು ಕೊಡ್ಬೇಕಾದ್ರೆ ಅವ್ರ ಮನೆಯಲ್ಲಿ ತೊಪ್ಪೆಯ ಗುಡ್ಡೆ ಎಷ್ಟಿದೆ, ತೊಪ್ಪೆ ಗುಡ್ಡೆ ಇದೆಯಾ, ಎಷ್ಟು ಜಮೀನು ಇಟ್ಟಿದ್ದಾರೆ, ಗಾಡಿ ಎಷ್ಟಿದೆ, ಅದೆಲ್ಲ ನೋಡಿ ಹೆಣ್ಣು ಕೊಡ್ತಾ ಇದ್ರು. ಈಗ ಹೆಣ್ಣು ಕೊಡುವಾಗ ಅವ್ರ ಮನೆಯಲ್ಲಿ ಹಸು ಇರಬಾರ್ದು, ಹಸು ಇದ್ರೆ ನನ್ನ ಮಗಳ ಕೈಯಲ್ಲಿ ತೊಪ್ಪೆ ಇರಿಸ್ಬಿಡ್ತಾರೆ. ಇನ್ನು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡದೊಂದು ಏನಿದೆ ಅಂತ ಹೇಳಿದ್ರೆ, ಅದು ಏನೇ ಆಗಲಿ ಸರ್ಕಾರಿ ನೌಕರನ ಇರೋನೇ ಬೇಕು. ಎಲ್ಲಿರ್ಬೇಕು ಅವನು? ಸರ್ಕಾರಿ ನೌಕರನಾಗಿರ್ಬೇಕು. ತುಂಬಾ ತಂದೆ ತಾಯಿಗಳು ಒಂದು ಆಸೆ ಇದೆ, ನನ್ನ ಮಗಳಿಗೆ ಏನಾದ್ರು ಮಾಡಿ ಎಷ್ಟೇ ಕಷ್ಟ ಆಗಲಿ ಅವ್ನಿಗೇನು ಯಾರನ್ನ ಮದುವೆ ಮಾಡಬೇಕು? ಸರ್ಕಾರಿ ನೌಕರನಾಗಿ ಮದುವೆ ಮಾಡಬೇಕು. ಸರಿಯಪ್ಪ, ಎಷ್ಟು ಜನ ಮಕ್ಕಳು? 1 ಗಂಡು 1 ಹೆಣ್ಣು. ನಿಮ್ಮ ಹುಡುಗ ಏನ್ ಮಾಡ್ತಾ ಇದ್ದಾನೆ ಮಗ? ನಮ್ಮ ಮಗನಿಗೆ ಏನ್ ಕೆಲಸ ಇಲ್ಲ. ಓ, ನಿಮ್ಮ ಅಳಿಯ ಸರ್ಕಾರಿ ನೌಕರನಾಗಿರ್ಬೇಕು, ಆದ್ರೆ ನಿಮ್ ಸೊಸೆಗೆ ಮಾತ್ರ ಅವನು ಸರ್ಕಾರಿ ನೌಕರ ಗಂಡ ಆಗ್ಬಾರ್ದ? ಇದು ನಮ್ಮಲ್ಲೊಂದು ಸಮಸ್ಯೆ ಆಗಿದೆ. ಅದಕ್ಕೆಲ್ಲ ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಸರಳವಾಗಿ ಹೇಳ್ತೇನೆ. ನೀವೇನು ಚಿಂತೆ ಮಾಡಬೇಡಿ. ಇವತ್ತು ನಾವುಗಳು ಉಳ್ಕೊಳ್ಳುವಂತ ಸ್ಥಿತಿ ಬಂದಿದೆ. ನಾವು ಇವತ್ತು ಏನು ಮಾಡಿಯೂ ಪ್ರಯೋಜನ ಇಲ್ಲ. ನಾವು ಇವತ್ತು ಉಳ್ಕೋಬೇಕು ಅಷ್ಟೇ. ಪಕ್ಕದಲ್ಲಿ ಏನಾದ್ರೂ ಆಗ್ಲಿ, ಅವನು ಏನಾದ್ರು ಹೇಳಿ, ಇವನು ಏನಾದ್ರು ಹೇಳಿ, ನಾನು ಇವತ್ತು ಉಳ್ಕೋಬೇಕು, ನಾನು ಬದುಕಬೇಕು ಅಂದ್ರೆ ನೀವು ನಿಮಗಿರುವಂತ ಭೂಮಿಯನ್ನ ಉಳಿಸ್ಕೊಂಡು ನಿಮಗೆ ಏನು ಬೇಕು ಆಹಾರವನ್ನ ಇವತ್ತು ನೀವೇ ತಯಾರು ಮಾಡುವಂತ ಸ್ಥಿತಿ ಬಂದಿದೆ. ಯಾಕೆಂದ್ರೆ ಇವಾಗ ನಮ್ಗೆ ಮಾರುಕಟ್ಟೆಯಲ್ಲಿ ಸಿಕ್ಕುವಂತ ಯಾವ ವಸ್ತುವನ್ನು ತಿನ್ಲಿಕ್ಕೆ ನಮ್ಗೆ ಡೌಟ್, ಸಂಶಯ ಬರ್ತಾ ಇದೆ. ಏನು ತಿನ್ಬೇಕು? ಬೆಂಗಳೂರು ನಗರದಲ್ಲಿ ನೋಡಿ, ಸಾವಯವ ಅಂಗಡಿಗಳು ಒಂದು 2,000 ಅಂಗಡಿಗಳಿದೆ. ಬೆಂಗಳೂರು ನಗರದಲ್ಲಿ ಒಂದು 2,000ಕ್ಕೂ ಹೆಚ್ಚು ಸಾವಯವ ಅಂಗಡಿಗಳಿದೆ. ಆದ್ರೆ ಅವ್ರನ್ನ ಕೇಳಿ ಎಲ್ಲಿ ಬೆಳೀತಾ ಇದ್ದಾರೆ, ನೀವು ಎಲ್ಲಿ ತರ್ತಾ ಇದ್ದೀರಾ ಅಂದ್ರೆ ಅವ್ರ ಹತ್ರ ಅಡ್ರೆಸ್ಸು ಇಲ್ಲ, ವಿಳಾಸನೂ ಇಲ್ಲ. ನಾನು ಕೂಡ ನಿಮ್ ತರನೇ ಏನ್ ಮಾಡ್ಬೋದು ಅಂದ್ಬಿಟ್ಟು ಒಂದು ತಲೆ ಬಿಸಿಯಲ್ಲಿ ಸುಮ್ಮನೆ ಇದ್ದೆ. ಮಲಯಾಳಿ ರಾಘವೇಂದ್ರ ಸ್ವಾಮಿ ಅವ್ರ ಜೊತೆ ಸೇರಿ ಯೋಗವನ್ನ ಕಲಿತು ಇಡೀ ಎಲ್ಲರಿಗೂ ಯೋಗ ಹೇಳ್ಕೊಟ್ಬಿಡ್ಬೇಕಪ್ಪ. ಯಾವೆಲ್ಲ ಆಸ್ಪತ್ರೆಗಳು ಮುಚ್ಚಿ ಹೋಗ್ಬೇಕು, ನಾವೆಲ್ಲ ಜನರಿಗೆ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಿ, ಪ್ರಾಣಾಯಾಮ ಮಾಡಿ, ಯೋಗ ಮಾಡಿ ಅಂತೆಲ್ಲ ಹೇಳ್ಕೊಂಡು ಪ್ರಚಾರ ಮಾಡ್ಕೊಂಡು ಬರೋ ಸಮಯದಲ್ಲಿ ನಮ್ಮ ಗುರುಗಳು ಒಂದು ಬುಕ್ ಬರೆದಿದ್ರು, ಯಾವ ಕಾಯಿಲೆಗೆ ಯಾವ ಯೋಗವನ್ನ ಮಾಡಿದ್ರೆ ವಾಸಿ ಆಗುತ್ತೆ ಅಂತ. ಅದನ್ನೆಲ್ಲ ನಾವು ಪ್ರಯೋಗ ಮಾಡಿದಾಗ ನಮ್ಗೆ ರಿಸಲ್ಟ್ ಸಿಗ್ಲಿಲ್ಲ.
ರಿಸಲ್ಟ್ ಬಹಳ ಲೇಟ್ ಆಯಿತು ಅದನ್ನ ಕಂಡುಕೊಂಡಾಗ ನಮ್ಗೆ ಬಂದಿದ್ದು ಒಂದೇ ಒಂದು ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಆಗಿದೆ. ಈ ಆಹಾರವನ್ನು ನಾವು ಸರಿಪಡಿಸ್ಕೊಳ್ಳದೆ ಇದ್ರೆ ನೀವು ಯೋಗ ಅಲ್ಲ ಲಾಗವರೆಗೂ ಸುಖ ಇಲ್ಲ.